ನಾಳೆ ಕಲ್ಪತರು ನಾಡು ತುಮಕೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ HAL ಹೆಲಿಕಾಪ್ಟರ್ ಕಾರ್ಖಾನೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಪ್ರಧಾನಿ ಮೋದಿ Mi-17 ಹೆಲಿಕಾಪ್ಟರ್ನಲ್ಲಿ ಬರಲಿದ್ದು ಮಧ್ಯಾಹ್ನ 3:20ಕ್ಕೆ HAL ಹೆಲಿಪ್ಯಾಡ್ನಲ್ಲಿ ಉಳಿಯಲಿದ್ದಾರೆ. ಪ್ರಧಾನಿ 3:30ಕ್ಕೆ ತುಮಕೂರಿನ HAL ಹೆಲಿಕಾಪ್ಟರ್ ಕಾರ್ಖಾನೆಯ ಲೋಕಾರ್ಪಣೆ ಮತ್ತು ಜಲಜೀವನ್ ಮಿಷನ್ ಯೋಜನೆಗಳ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಬಳಿಕ 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣವನ್ನು ಮಾಡಲಿದ್ದಾರೆ. ಮಧ್ಯಾಹ್ನ 4:40ಕ್ಕೆ HAL ಹೆಲಿಪ್ಯಾಡ್ಗೆ ಆಗಮಿಸಿ 4:45ಕ್ಕೆ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಉಸ್ತುವಾರಿಯಾಗಿ ಧರ್ಮೇಂದ್ರ ಪ್ರಧಾನ್ ನೇಮಕವಾಗಿದ್ದಾರೆ. ಫೆಬ್ರವರಿ 7ರಂದು ಧರ್ಮೇಂದ್ರ ಪ್ರಧಾನ್ ರಾಜ್ಯಕ್ಕೆ ಆಗಮಿಸ್ತಾ ಇದ್ದು ಉತ್ತರ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಬಲವರ್ಧನೆಗೆ ಪ್ಲಾನ್ ಅನ್ನು ಮಾಡಲಿದ್ದಾರೆ. ಸ್ಥಳೀಯ ಮುಖಂಡರಿಗೆ ಹಲವು ಟಿಪ್ಸ್ ಅನ್ನು ನೀಡಲಿದ್ದಾರೆ. ಸಹ ಪ್ರಭಾರಿ ಅಣ್ಣಾಮಲೈ ಕರಾವಳಿ ಭಾಗದಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಸಕುಟುಂಬ ಸಾರಿಗೆ ಸಮೇತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. 10 ದಿನಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಸರ್ಕಾರದ ಭರವಸೆ ಮೇರೆಗೆ ಮೊನ್ನೆಯಷ್ಟೇ ಪ್ರತಿಭಟನೆ ನಿಲ್ಲಿಸಿದ್ರು. ಇದರ ಬೆನ್ನಲ್ಲೇ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ಇಲಾಖೆಯ 4 ನಿಗಮಗಳ ನೌಕರರು ಸೇರಿದಂತೆ ಕುಟುಂಬ ಸಮೇತರಾಗಿ ನಾಳೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಿದ್ದಾರೆ. ವೇತನ ಹೆಚ್ಚಿಸಬೇಕು, ವಜಾಗೊಂಡಿರುವ ನೌಕರರ ಮರು ನೇಮಕಾತಿ, ನೌಕರರ ಮೇಲಿನ ಕೇಸ್ ಹಿಂಪಡೆಯಬೇಕು, ನಿವೃತ್ತರಿಗೆ ನೀಡಬೇಕಾಗಿರುವ ಹಣ ನೀಡಬೇಕು, ಉತ್ತಮ ಆರೋಗ್ಯ ಯೋಜನೆಗಳನ್ನು ಒದಗಿಸಬೇಕು ಅಂತ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ. ಮನೆಗಳ್ಳನ ಕೃತ್ಯಕ್ಕೆ ಸಾಥ್ ನೀಡಿದ ಗಿರವಿ ಅಂಗಡಿ ಮಾಲೀಕ ಬಂಧನದ ವೇಳೆ ಹೈ ಡ್ರಾಮಾ ಮಾಡಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬರಲ್ಲ ಅಂತ ಪಟ್ಟನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದ ಅಂಗಡಿ ಮಾಲೀಕ ಒಳಗೆ ಕುಳಿತಿದ್ದಂತ ಮಾಲೀಕನನ್ನ ಬಿಡದೆ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಈ ಬಬರ್ಲಾಲ್ ಮನೆಗಳ್ಳತನ ಮಾಡ್ತಾ ಇದ್ದಂತ ಆರೋಪಿಯ ಬಳಿ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದ. ಇದರ ನಡುವೆ ಕದೀಮಾ ಶ್ರೀನಿವಾಸ್ ಅಲಿಯಾಸ್ ಅಪ್ಪು ಎಂಬಾತನನ್ನ ಏಕನಗರ ಠಾಣಾ ಪೊಲೀಸರು ಬಂಧಿಸಿದ್ರು. ವಿಚಾರಣೆ ವೇಳೆ ಆತ 15 ಮನೆಗಳಲ್ಲಿ ಕಳ್ಳತನ ಮಾಡಿರುವಂಥದ್ದು ಪತ್ತೆ ಆಯಿತು. ಆ ಚಿನ್ನವನ್ನ ಮಾರಿದ ಮೂಲವನ್ನ ಪೊಲೀಸರು ಹುಡುಕ್ಲಿಕ್ಕೆ ಆರಂಭಿಸಿದ್ರು. ಈ ವೇಳೆ ಬಬರ್ಲಾಲ್ ಮಾಹಿತಿ ಪೊಲೀಸರಿಗೆ ಸಿಕ್ತು. ಆಗ್ಲೇ ಈ ಹೈ ಡ್ರಾಮಾ ನಡೆದಿದೆ. ನಕಲಿ ಆಭರಣ ಕೊಟ್ಟು ಅಸಲಿ ಆಭರಣ ದೋಚಿದ ಅಜ್ಜೀಂ ಟೀಮ್ ಅನ್ನ ಬಂಧಿಸಲು ಅಮೃತಹಳ್ಳಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಬೆಂಗಳೂರಿನ ಧನಲಕ್ಷ್ಮಿ ಜ್ಯುವೆಲರ್ಸ್ನಲ್ಲಿ 10 ಲಕ್ಷದ ಚಿನ್ನಾಭರಣ ಖರೀದಿಸಿರೋ ಅಜ್ಜಿ ಗ್ಯಾಂಗ್ ಇದೀಗ ತಲೆಮರೆಸಿಕೊಂಡಿದೆ. ಹಳೆ ಆಭರಣ ಕೊಟ್ಟು ಹೊಸ ಒಡವೆ ಖರೀದಿಸಬೇಕು ಅಂತ ಅಜ್ಜಿ ಹೇಳಿದ್ದಾಳೆ. ಬಳಿಕ ಬ್ಯಾಗ್ನಿಂದ 140 ಗ್ರಾಂ ತೂಕದ ಅಸಲಿ ಸರ ತೆಗೆದಿದ್ದಾರೆ. ನಾಳೆ ಬಂದು ಚಿನ್ನ ಖರೀದಿ ಮಾಡ್ತೇವೆ ಅಂತ ಹೊರಟು ಹೋಗಿದ್ದಾರೆ. ಮರುದಿನ ನಕಲಿ ಗುಂಡಿನ ಸರ ತೆಗೆದುಕೊಂಡು ಬಂದು ಚಿನ್ನದಂಗಡಿ ಮಾಲೀಕನಿಗೆ ನೀಡಿದ್ದಾರೆ. ನಿನ್ನೆ ಪರೀಕ್ಷಿಸಿದ ಸರ ಅಂತ ಮತ್ತೆ ಪರಿಶೀಲಿಸದೆ ತೆಗೆದುಕೊಂಡಿದ್ದಾನೆ. ಗುಂಡಿನ ಸರವನ್ನೇ ಬಂಡವಾಳ ಮಾಡಿಕೊಂಡು ಅಜ್ಜಿ ಗ್ಯಾಂಗ್ ಧನಲಕ್ಷ್ಮಿ ಜ್ಯುವೆಲರ್ಸ್ನಲ್ಲಿ 10 ಲಕ್ಷದ ಶಾಪಿಂಗ್ ಮಾಡಿದ್ದಾರೆ. ಉಂಗುರ, ಓಲೆ, ಸರ ಸೇರಿದಂತೆ 168 ಗ್ರಾಂ ತೂಕದ ಅಸಲಿ ಆಭರಣವನ್ನ ಖರೀದಿ ಮಾಡಿದ್ದಾರೆ. ಬಳಿಕ ಅಂಗಡಿ ಮಾಲೀಕ ಅಜ್ಜಿ ನೀಡಿದ ಸರ ಮಾರಕ್ಕೆಂದು ಚಿಕ್ಕಪೇಟೆಗೆ ಬಂದಾಗ ನಕಲಿ ಸರ ಅನ್ನೋದು ಗೊತ್ತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿರತೆಗಳ ಕಾಟ ಹೆಚ್ಚಾಗಿದೆ. ನಗರ ಪ್ರದೇಶಗಳಿಗೆ ಚಿರತೆಗಳು ನುಗ್ತಾ ಇದ್ದು ಗೌರಿಬಿದನೂರು ಸುತ್ತಮುತ್ತ 3 ಚಿರತೆಗಳು ಪ್ರತ್ಯಕ್ಷವಾಗಿವೆ. ಸಂಜೆ ಆಗ್ತಾ ಇದ್ದಂತೆ ಹೊರಗೆ ಓಡಾಡಲಿಕ್ಕೆ ಜನ ಭಯ ಪಡ್ತಿದ್ದಾರೆ. ಈಗಾಗಲೇ ಚಿರತೆ 2 ಕರುಗಳನ್ನು ಕೊಂದು ತಿಂದಿದೆ. ಚಿರತೆ ಓಡಾಟದ ಫೋಟೋವನ್ನು ಓರ್ವ ಯುವಕ ತೆಗೆದಿದ್ದು ಹೊಲ ಗದ್ದೆಗಳಲ್ಲೂ ಕೂಡ ಚಿರತೆಯ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಚಿರತೆ ಸೆರೆಗಾಗಿ ಅರಣ್ಯ ಸಿಬ್ಬಂದಿ ಬೋನನ್ನು ಇಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಸಂಭವಿಸಿದೆ. ಕ್ವೆಟ್ಟಾದಲ್ಲಿ ಸೇನಾ ಯೋಧರನ್ನ ಗುರಿಯಾಗಿಸಿ ದಾಳಿ ನಡೆದಿದ್ದು 2 ಯೋಧರಿಗೆ ಗಾಯಗಳಾಗಿವೆ. ಇಂದು ಕ್ವೆಟ್ಟಾದಲ್ಲಿ ಕ್ರಿಕೆಟ್ ಪಂದ್ಯ ಆಯೋಜನೆಗೊಂಡಿತ್ತು. ಅದೇ ಸಮಯಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಪಂದ್ಯವನ್ನು ಸ್ಥಗಿತಗೊಳಿಸಲಾಗಿದೆ. ಹಣಕಾಸು ಬಿಕ್ಕಟ್ಟಿನಿಂದ ದಿವಾಳಿಯಾಗುವ ಸ್ಥಿತಿಗೆ ತಲುಪಿರುವ ಪಾಕಿಸ್ತಾನಕ್ಕೆ IMF ಕಠಿಣ ಷರತ್ತುಗಳನ್ನು ವಿಧಿಸಿದೆ. ಷರತ್ತುಗಳಿಗೆ ಒಪ್ಪಿದರೆ ಮಾತ್ರ ತುರ್ತಾಗಿ ಬೇಕಿರುವ ಲಕ್ಷಾಂತರ ಡಾಲರ್ ಒದಗಿಸಲಾಗುವುದು ಅಂತ IMF ಷರತ್ತಿನ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವಿವರಿಸಿದ್ದಾರೆ. ದೇಶದ ಆರ್ಥಿಕತೆಯನ್ನ ನಿರ್ವಹಿಸುವ ಸಾಮರ್ಥ್ಯ ತನಗಿದೆ ಅಂತ ಪಾಕ್ ಸರ್ಕಾರ ಮನವರಿಕೆ ಮಾಡಿಕೊಡಬೇಕು. ವಿತ್ತೀಯ ಕೊರತೆ ಕಡಿಮೆಯಾಗಬೇಕು. ಪ್ರತಿ ಲೀಟರ್ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ 20 ರಿಂದ 30 ಪಾಕಿಸ್ತಾನಿ ರೂಪಾಯಿ ಹೆಚ್ಚಿಸಬೇಕು. ಸಕ್ಕರೆ ಬಳಸಿದ ಪಾನೀಯಗಳ ಮೇಲಿನ ಅಬಕಾರಿ ಸುಂಕವನ್ನು 17ಕ್ಕೆ ಹೆಚ್ಚಿಸಬೇಕು. ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳ ಮೇಲೆಯೂ ಅಬಕಾರಿ ಸುಂಕ ಹೆಚ್ಚಿಸುವಂತೆ IMF ಸಲಹೆ ನೀಡಿದೆ.
ಬೆಳೆಯೆಲ್ಲ ಹಾಳಾಗಿ ಹೋಗಿದೆ ಅಂತ ಮನನೊಂದಂತ ರೈತ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಬಾಬಾನಗರದ ಮನೋಹರ ದ್ರಾಕ್ಷಿ ಬೆಳೆಗೆ ಸಿಂಪಡಿಸೋಕೆ ಔಷಧವನ್ನ ತಂದಿದ್ರು. ಗೊಂದಲಕ್ಕೊಳಗಾಗಿ ತಪ್ಪು ಔಷಧ ಸಿಂಪಡಣೆ ಮಾಡಿದ್ರು. ಅದರಿಂದ ಬೆಳೆ ಒಣಗಿ ಹೋಗಿದೆ. ರೈತ ಮನೋಹರ ದ್ರಾಕ್ಷಿ ಬೆಳೆಗಾಗಿ 5 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ರು. ದ್ರಾಕ್ಷಿ ಫಸಲು ಒಣಗಿದ್ದಕ್ಕೆ ರೈತ ಅದೇ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಇಂದು ನಿಧನರಾಗಿದ್ದಾರೆ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮುಷರಫ್ ರಾವಲ್ಪಿಂಡಿಯ ಸೇನಾ ಪಡೆ ಆಸ್ಪತ್ರೆಯೊಂದರಲ್ಲಿ ಮೃತಪಟ್ಟಿದ್ದಾರೆ. ಕಾರ್ಗಿಲ್ ಯುದ್ಧಕ್ಕೆ ಕಾರಣನಾಗಿದ್ದ 78 ವರ್ಷದ ಮುಷರಫ್ ಅಪರೂಪದ ಕಾಯಿಲೆಯಿಂದ ಬಳಲ್ತಾ ಇದ್ರು. 2016ರಿಂದ ದುಬೈನಲ್ಲಿದ್ದು ಚಿಕಿತ್ಸೆ ಪಡಿತಾ ಇದ್ರು. ಇತ್ತೀಚೆಗಷ್ಟೇ ಮುಷರಫ್ರನ್ನ ಪಾಕಿಸ್ತಾನದ ರಾವಲ್ಪಿಂಡಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಳತಿರದಾಗಿದೆ. ಇದೀಗ 2022ರಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೆದಂಥ ದೌರ್ಜನ್ಯದ ಲೆಕ್ಕ ಹೊರಬಿದ್ದಿದೆ. 2022ರಲ್ಲಿ ಬರೋಬ್ಬರಿ 154 ಹಿಂದೂಗಳನ್ನು ಕೊಲ್ಲಲಾಗಿದೆ. 66 ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ನಡೆದಿದೆ. 128 ಹಿಂದೂ ದೇಗುಲಗಳನ್ನು ಒಡೆದು ಹಾಕಲಾಗಿದೆ. 481 ದೇವರ ಮೂರ್ತಿಗಳನ್ನು ಹೊಡೆದು ಹಾಕಲಾಗಿದೆ. 333 ಹಿಂದೂಗಳಿಗೆ ಗೋಮಾಂಸ ತಿನ್ನುವಂತೆ ಒತ್ತಾಯಿಸಲಾಗಿದೆ. ಹಿಂದೂಗಳ 8,990 ಎಕರೆ ಜಾಗವನ್ನು ಮುಸ್ಲಿಮರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚೀನಿ ಬೇಹುಗಾರಿಕಾ ಬಲೂನೊಂದನ್ನು ಅಮೆರಿಕ ಹೊಡೆದುರುಳಿಸಿದೆ. ಸೌತ್ ಕರೋಲಿನಾದ ಕಡಲು ತೀರದ ಮೇಲೆ ಹಾದು ಹೋಗ್ತಾ ಇದ್ದ ಬಲೂನ್ನನ್ನ ಅಮೆರಿಕದ ಯುದ್ಧ ವಿಮಾನ ನಾಶಗೊಳಿಸಿದೆ. ಈ ಘಟನೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಚೀನಾ ಅಮೆರಿಕದಿಂದ ಅಂತಾರಾಷ್ಟ್ರೀಯ ನಡಾವಳಿ ನಿಯಮಗಳನ್ನು ಉಲ್ಲಂಘಿಸಿದೆ ಅಂತ ಕಿಡಿಕಾರಿದೆ. ಉಳಿದ 10 ಸುದ್ದಿಯನ್ನು